ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಜಗತ್ತಿನಲ್ಲಿ ನಾವು ಹೇಗೋ ಅಪ್ಪಿತಪ್ಪಿ ಕರ್ಮ ಮಾಡಿ ಹುಟ್ಬಿಟ್ಟಿದ್ದೀವಿ. ಯಾತಕ್ಕೆ ಹುಟ್ಟಿದ್ದೀವಿ ಅಂತ ಇವತ್ತು ಯಾರಿಗೂ ಅರ್ಥ ಆಗ್ತಿಲ್ಲ. ನಾವೇನು ಹುಟ್ಟಿದ್ದೀವಿ, ಜೋರಾಗಿ ಆಸ್ತಿ ಮಾಡಬೇಕು, ಸಾಕಷ್ಟು ಹಣ ದುಡ್ಡಿಡಬೇಕು, ಕಾರು ಬಂಗ್ಲೆ ಒಡವೆ ವಸ್ತ್ರಗಳೆಲ್ಲ ಚೆನ್ನಾಗಿ ಇಟ್ಟು ಎಂಜಾಯ್ ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ. ಇದೊಂದೇ ಎಲ್ರಿಗೂ ಗೊತ್ತಿರೋದು. ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನಾವೆಲ್ಲ ಯಾವುದೋ ಒಂದು ಜನ್ಮದಲ್ಲಿ ಮನುಷ್ಯರಾಗಿರಲಿಲ್ಲ, ಪ್ರಾಣಿಗಳಾಗಿದ್ವಿ ಅನ್ಸುತ್ತೆ. ಬೇರೆ ಬೇರೆ ಜನ್ಮಗಳಿಂದ ಬಂದಿರೋದು ಈ ಒಂದು ಆತ್ಮ. ಈ ಆತ್ಮ ನಾನು ಯಾಕೆ ಭೂಮಿ ಮೇಲೆ ಪ್ರಾಣಿಯಾಗಿ ಹುಟ್ಟಿ ಸತ್ತು ಮನುಷ್ಯನಾಗಿ ಬಂದನೋ ಅಥವಾ ಮನುಷ್ಯನಾಗಿದ್ದೀನಿ ಈಗ ಮತ್ತೆ ಪ್ರಾಣಿ ಜನ್ಮಕ್ಕೆ ಹೋಗ್ತೀನೋ ಅನ್ನೋ ಒಂದು ವಿಚಾರನ ಚಿಂತನೆ ಮಾಡಬೇಕು. ಇದೇ ಅರ್ಜುನನಿಗೆ ಭಗವಂತ ಕುರುಕ್ಷೇತ್ರದಲ್ಲಿ ಹೇಳೋದು. ನಮ್ಮ ಜನ್ಮದ ಗುಟ್ಟು ತಿಳ್ಕೊಂಬಿಟ್ರೆ ಸಾಕಂತೆ ನಮಗೆ ಮೋಕ್ಷ ಸಿಗುತ್ತಂತೆ. ನಾವು ಹುಟ್ಟಿರೋ ಗುಟ್ಟು ಏನು, ಸೀಕ್ರೆಟ್ ಏನು, ನಮ್ಮ ಬರ್ತ್ ಸೀಕ್ರೆಟ್ ಏನು ಗೊತ್ತಿಲ್ಲ. ಇವತ್ತಿನ ಕಲಿಯುಗದಲ್ಲಿ ನಮಗೆಲ್ರಿಗೂ ಹಣ ಇದೆ, ಒಂದಲ್ಲ ಒಂದು ರೀತಿ ಜೀವನದಲ್ಲಿ ಶೋಕಿ ಮಾಡ್ಬೋದು. ನಾವು ಕಾರ್ ತೊಗೊಂಡು ಶೋಕಿ ಮಾಡ್ಬೋದು, ಸೈಟ್ ತೊಗೊಂಡು ಮನೆ ಕಟ್ಟಿ ಶೋಕಿ ಮಾಡ್ಬೋದು, ಬಟ್ಟೆಗಳು ಹಾಕ್ಕೊಂಡು ಒಡವೆಗಳು ಹಾಕ್ಕೊಂಡು ಚೆನ್ನಾಗಿ ಓದಿ ಎಲ್ಲನೂ ಮಾಡ್ತೀವಿ. ಇದು ಯಾವುದು ಕೂಡ ನಾವು ತೊಗೊಂಡೋಗಲ್ಲ, ಬಿಟ್ಟೋಗ್ತೀವಿ. ಇರೋ ತನಕ ಅನುಭವಿಸೋಕ್ಕಾಗಲ್ಲ, ಸತ್ತ ಮೇಲೆ ತೊಗೊಂಡೋಗೋಕ್ಕಾಗಲ್ಲ. ಅಷ್ಟೊಂದು ಆಸ್ತಿ, ಕೋಟಿಗಟ್ಟಲೆ ಆಸ್ತಿ, ಅಷ್ಟೊಂದು ಮನೆ ಜಮೀನೆಲ್ಲ ಇದೆ, ಅನುಭವಿಸೋಷ್ಟು ಆಸ್ತಿ ಆಯುಷ್ಯಿಲ್ಲ. ಸತ್ತ ಮೇಲೆ ಯಾವುದೂ ತೊಗೊಂಡೋಗಲ್ಲ. ಹೀಗಾಗಿ ನಮ್ಮ ಬದುಕು ಅರ್ಥವಿಲ್ಲದ ಬದುಕು, ಅರಿವಿಲ್ಲದಂಥ ಬದುಕು. ನಮ್ಮಲ್ಲಿ ಯಾರೋ ಒಬ್ಬರು ಮಾತಾಡ್ತಿದ್ರು, ನಂತರ 150 ಕೋಟಿ ರೂಪಾಯಿ ಪ್ರಾಪರ್ಟಿ ಇದೆ, ಆಸ್ತಿ ಇದೆ, ಕಾರು ಸೈಟು ಮನೆ ಹೊಲ ಗದ್ದೆ ಎಲ್ಲ ಸೇರಿ 150 ಕೋಟಿ ದುಡ್ಡು ನನ್ನತ್ತಿದೆ ಅಂದರೆ ಅದೆಲ್ಲ ಮಾರ 150 ಕೋಟಿ ರೂಪಾಯಿ ವರ್ತು ಆಸ್ತಿ ಇದೆ. ಮನೆಯಲ್ಲಿ ಒಡವೆಗಳು ಎಲ್ಲ ಸೇರಿ ನಂದು 150 ಕೋಟಿ ಆಸ್ತಿ ಅಂತ ಅವರು ಇನ್ಕಮ್ ಟ್ಯಾಕ್ಸ್ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರು ಯಾವುದೋ 50 ಎಕರೆ ಜಮೀನಿದೆ, 50 ಎಕರೆ ಸರಿಯಾಗಿ ಅವ್ರು ಬೆಳೆಯೋಕ್ಕಾಗ್ತಿಲ್ಲ. ಅದೆಷ್ಟೋ ಎಕರೆ ತೋಟ ಇದೆ, ಆ ತೋಟ ನೋಡ್ಕೊಳಕ್ಕಾಗ್ತಿಲ್ಲ ಅವ್ರ ಕೈಲಿ. ಎಲ್ಲ ಇದೆ, ಅನುಭವಿಸೋಕ್ಕಾಗ್ತಿಲ್ಲ. ಸತ್ತ ಮೇಲೆ 50 ಎಕರೆ ತೋಟ ತೊಗೊಂಡೋಗಲ್ಲ, 50 ಎಕರೆ ಜಮೀನು ತೊಗೊಂಡೋಗಲ್ಲ. ಒಂದು 5 ಕಾರ್ ಇದೆ, 5 ಕಾರು ಜೊತೆಲಿ ಬರೋಲ್ಲ. ಸತ್ತ ಮೇಲೆ, ಸತ್ತಾಗ ಯಾವುದು ಬರೋಲ್ಲ. ಹಾಗಾದ್ರೆ ಬರೋದೇನು? ನಾವೇನು ತೊಗೊಂಡೋಗ್ಬೇಕು? ಗಳಿಸಿದೆಲ್ಲ ಎಲ್ಲೇ ಬಿಡ್ತೀವಿ, ಯಾವುದೂ ನಮ್ಮ ಜೊತೆ ಬರಲ್ಲ. ಇದ್ದಾಗ ಏನು ಅನುಭವಿಸೋಕ್ಕಾಗಲ್ಲ, ಇಲ್ದೋದಾಗಲೂ ಸತ್ತ ಮೇಲೆ ಏನು ತೊಗೊಂಡೋಕ್ಕಾಗಲ್ಲ. ಅಂದ್ರೆ ಏನು ತೊಗೊಂಡೋಗ್ತೀವಿ ನಾವು? ಪುಣ್ಯ ಪಾಪಗಳನ್ನು, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಮಾಡಿದ್ದದ್ರ ರಿಸಲ್ಟು. ಕೆಟ್ಟ ಕೆಲಸ ಮಾಡಿದ್ದೀವ, ಕೊಲೆ ಮೋಸ ರೇಪು ದರೋಡೆ, ಅದರದ್ದು ಫಲ, ಕೆಟ್ಟದ ಫಲ ನಾ ಸತ್ತ ನನ್ನ ಜೊತೆ ಬರುತ್ತೆ ಮೂಟೆಗಟ್ಟಲೆ. ನಾನು ಯಾವಾಗ ಇಷ್ಟೆಲ್ಲ ಇದ್ದು ಒಳ್ಳೇದು ಮಾಡಿದ್ದೀನ ಜಗತ್ತಿಗೆ, ಏನು ಒಳ್ಳೇದು ಮಾಡಿದ್ದೀರಿ? ಒಂದು ತುತ್ತು ಅನ್ನದಾನ ಮಾಡಿದ್ದೀರಾ? ಒಂದು ತುಂಡು ಬಟ್ಟೆ ದಾನ ಮಾಡಿದ್ದೀರಾ? ಏನು ಒಳ್ಳೇದು ಮಾಡಿದ್ದೀರಾ? ಅದರದ್ದು ಪುಣ್ಯದ ಫಲ ನನ್ನ ಜೊತೆ ಬರ್ತದೆ. ಬರದೇ ಇರೋದನ್ನೆಲ್ಲ ಮಾಡಿಟ್ಟು ಬರೋವಂಥದ್ದು ನಾವು ಮಾಡ್ತಿಲ್ಲ, ನಮ್ಮ ಜೊತೆ ಬರೋವಂಥದ್ದು ನಾವು ಮಾಡ್ತಿಲ್ಲ. ಭಾಳ ಕಷ್ಟ ಇದೆ. ಅರೆ ಇಷ್ಟೆಲ್ಲ ಆಸ್ತಿ ನಾನು ತೊಗೊಂಡೋಗೋದು ಯಾವುದನ್ನು ತೊಗೊಂಡೋಗ್ಲಿ? ಒಂದು ಗುರುಗಂಜಿಗೆ ಹತ್ರ ಚಿನ್ನ ತೊಗೊಂಡೋಗೋದಾ ನನ್ನ ಜೊತೆಗೆ? ಒಂದು ಗುರುಗಂಜಿ, ಒಂದು ತುಂಡು ಇಷ್ಟು ಪೀಸು ನನ್ನ ಜೊತೆ ಬರೋಲ್ಲ ಸತ್ತಾಗ. ಒಂದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಎಲ್ಲ ಎಷ್ಟು 40-60 ಸೈಟು, ಒಂದು 5 ಇದೆ, ಒಂದು ಅಡಿ, ಅರ್ಧ ಅಡಿ ಅಲ್ಲ, ಒಂದು ಗುರುಗಂಜಿಗೆ ಹತ್ರ ಅಡಿ, ಒಂದು ಅಷ್ಟು ಜಾಗ ನನ್ನ ಜೊತೆ ಬರೋಲ್ಲ. ಮತ್ತು ಯಾಕಿಷ್ಟು ಹೋರಾಟ, ಯಾಕಿಷ್ಟು ನರಳಾಟ, ಯಾಕಿಷ್ಟು ದುರಾಸೆ? ಇದೆಲ್ಲ ಗಮನಿಸಿದಾಗ ನಮಗೆ ಬೇಕಾಗಿರೋದೇನು? ಒಳ್ಳೆ ಪುಣ್ಯದ ಕೆಲಸದ ಫಲ. 50 ವರ್ಷ ಬದುಕಿದ್ರೆ ವರ್ಷಕ್ಕೆ 2 ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ವರ್ಷಕ್ಕೆ 2025ರಲ್ಲಿ 3 ಜನಕ್ಕೆ ಮೋಸ ಮಾಡಿದೆ, 2024ರಲ್ಲಿ ಒಂದು 10 ಜನಕ್ಕೆ ತೊಂದರೆ ಕೊಟ್ಟಿದ್ದೀನಿ, 2023ರಲ್ಲಿ
ಸುಮಾರು ಜನಕ್ಕೆ ದುಡ್ಡು ತೊಗೊಂಡು ಕೊಟ್ಟೇ ಇಲ್ಲ. ಈ ಥರದ ಅಕೌಂಟ್ ನನ್ನಲ್ಲಿ ಬರೀತಾ ಹೋಗ್ತಾನೆ ಭಗವಂತ. ಆದರೆ ನಾನು ಮೋಸ ಮಾಡಿ ಒಂದು ಸೈಟ್ ತೊಗೊಂಡೆ, ದೊರಡೆ ಮಾಡಿ ನಾನು ಒಂದು ಮನೆ ಕಟ್ಟಿದೆ, ಕಳ್ತನ ಮಾಡಿ ಒಂದಷ್ಟು ದುಡ್ಡು ಮಾಡಿದೆ. ಇದನ್ನೆಲ್ಲ ನಾನು ಖುಷಿ ಪಡ್ತೀನಿ, ಆದರೆ ಇದು ಯಾವುದೂ ನನ್ನ ಜೊತೆ ಮೇಲೆ ಬರಲ್ಲ. ಅದಕ್ಕೆ ಎಷ್ಟು ಒಳ್ಳೇದು ಮಾಡಿದೆ. 2022ರಲ್ಲಿ ಏನು ಮಾಡಿದೆ, 2023ರಲ್ಲಿ ಏನು ಒಳ್ಳೇದು ಮಾಡಿದ್ದೀವಿ, 2024ರಲ್ಲಿ ಏನು ಮಾಡಿದ್ವಿ ಅಂತ ನೀವೇ ಕೂತ್ಕೊಂಡು ಅರ್ಥ ಮಾಡಿಕೊಂಡ್ರೆ ಸಾಕು. ನಾನು ನೆಕ್ಸ್ಟ್ ಮನುಷ್ಯನಾಗ್ತೀನಿ ಅಲ್ಲ ಪ್ರಾಣಿಗೆ ಹೋಗ್ತೀನಾ ಅಂತ ಗೊತ್ತಾಗ್ಬಿಡ್ತದೆ. ಜ್ಯೋತಿಷ್ಯ ಹೇಳೋ ಅವಶ್ಯಕತೆ ಇಲ್ಲ, ಶಾಸ್ತ್ರ ಕೇಳೋ ಅವಶ್ಯಕತೆಯೇ ಇಲ್ಲ. ದುಡ್ಡು 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 ಭಾಳಷ್ಟು ದುಡ್ಡು ಬೇಕು ನನಗೆ. ಅದು ಹೆಂಗೆ ಪಡಿತೀನಿ? ಸರಿಯಾಗಿ ಓದಿಲ್ಲ, ದುಡ್ಡು ಮಾಡಬೇಕು. ಸರಿಯಾಗಿ ನನಗೆ ಏನು ಗೊತ್ತಿಲ್ಲ, ಯಾವ ಕೆಲಸನೂ ಗೊತ್ತಿಲ್ಲ, ಅದು ದುಡ್ಡು ಮಾಡಬೇಕು. ಮಾಡೋದು ಹೆಂಗೆ? ಇಲ್ಲ ಕೊಲೆ ಮಾಡಬೇಕು, ಇಲ್ಲ ಕಳ್ತನ ಮಾಡಬೇಕು, ಇಲ್ಲ ಲೂಟಿ ಮಾಡಬೇಕು, ಇಲ್ಲ ಮೋಸ ಮಾಡಬೇಕು. ಇವೆಲ್ಲ ಒಳ್ಳೆ ಪುಣ್ಯನಾ? ಪುಣ್ಯದ ಕೆಲಸನಾ? ಇಲ್ಲ. ನಾನು ಏನೋ ಒಳ್ಳೇದು ಮಾಡ್ದೇನೆ ಕೋಟಿಗಟ್ಟಲೆ ಆಸ್ತಿ ಇದ್ದರೆ ಅದೆಂಥ ಆಸ್ತಿ ಅದು? ಎಷ್ಟೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದೆ, ಒಂದು ದಾನ ಇಲ್ಲ, ಒಂದು ಜಪ ಇಲ್ಲ, ಎಂಥದ್ದು ಇಲ್ಲ. ಮತ್ತು ಯಾರಿಗೆ ಮಾಡಿಟ್ಟಿದ್ದೀರಾ? 50 ರೂಪಾಯಿ ಇದ್ದರೆ 1 ರೂಪಾಯಿ ದಾನ ಮಾಡಿ 49 ರೂಪಾಯಿ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಉಳಿತದೆ. 50 ರೂಪಾಯಿನೂ ಇಟ್ಕೊಂಡು ದಾನನೇ ಮಾಡಲಿಲ್ಲ, 50 ರೂಪಾಯಿ ಇನ್ನೊಂದು 50 ರೂಪಾಯಿ ಬೇಕು ಅಂತ ಮೋಸ ವಂಚನೆ ಎಲ್ಲ ಮಾಡ್ತಿತ್ತು ಅಂದರೆ ನೀವು ಸತ್ತ ನಂತರ ಆ ದುಡ್ಡು ನಿಮ್ಮ ಮಕ್ಕಳಿಗೆ ಉಳಿಯೋದಿಲ್ಲ, ಯಾವುದೂ ಇಲ್ಲ. ಹೆಂಗೆ ಬಂತು ಹಂಗೇ ಹೊಟ್ಟೋಗುತ್ತೆ ಅದು. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಮ್ಮ ಗೌರವ ವೃದ್ಧಿ ಆಗಬೇಕು. ದಿನನಿತ್ಯ ನಾವು ಒಂದೊಳ್ಳೆ ಕೆಲಸ ಮಾಡೋಕ್ಕೆ ಮನಸ್ಸು, ದೇಹ, ಆತ್ಮ ರೆಡಿ ಮಾಡ್ಕೋಬೇಕು. 500 ಕೋಟಿ ಆಸ್ತಿ ಇದೆ, ಆದರೆ ನನಗೆ ಉಳಿಸ್ಕೊಳ್ಳೋಷ್ಟು ಯೋಗ್ಯತೆ, ಗೌರವ ಇಲ್ಲ. 500 ಎಕರೆ 500 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾನಪ್ಪ ಲಕ್ಷ್ಮೀ ಶ್ರೀನಿವಾಸು. ಹೆಂಗೆ ಮಾಡ್ದ? ಲಕ್ಷ್ಮೀ ಶ್ರೀನಿವಾಸ ಕೊಲೆ ಮಾಡ್ದ, ಮೋಸ ಮಾಡ್ದ, ದರೋಡೆ ಮಾಡ್ದ, ಏನೇನೋ ಮಾಡಿ ಅಷ್ಟೊಂದು ಆಸ್ತಿ ಮಾಡಿ ಇಟ್ಟಿದ್ದೇನೆ ಅಂತ ಲೆಕ್ಕ ಗೊತ್ತಾಗತ್ತೆ. ಯಾಕಂದ್ರೆ ನಾನು ಎಲ್ಲೂ ಒಳ್ಳೇದೇ ಮಾಡಿಲ್ವಲ್ಲ, ಜಗತ್ತಿಗೆ ಗೊತ್ತಿಲ್ಲ ಹೆಂಗೆ ಒಳ್ಳೇದು ಮಾಡಬೇಕು, ನನ್ನಿಂದ ಒಳ್ಳೇದು ಏನಾಗಿದೆ ಅಂತ. ದುಡ್ಡು ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಲಕ್ಷ್ಮೀ ಶ್ರೀನಿವಾಸ್ 5,000 ಕೋಟಿ 1,000 ಕೋಟಿ ಒಡೆಯ. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಾನು ದುಡ್ಡು ಕೌಂಟ್ ಲೆಕ್ಕ ಆಗ್ತಿದೆ. ಆದರೆ ಆ ದುಡ್ಡಿಟ್ಕೊಂಡು ನಾನು ಏನು ಒಳ್ಳೇದು ಮಾಡಿದ್ದೀನಿ? ಇಲ್ಲ. ಕೆಲವು ದುಡ್ಡೇ ಇಟ್ಟಿಲ್ಲ, ಗೌರವ ಸಂಪಾದಿಸ್ತಾರೆ, ಗುಣ ನಡವಳಿಕೆಗಳು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಇವಾಗ ಕಲಿಯುಗದಲ್ಲಿ ದುಡ್ಡಿಗೆ ಬೆಲೆ ಇಲ್ಲ. ಒಳ್ಳೆತನ, ಒಳ್ಳೆ ಗೌರವ, ಒಳ್ಳೆ ಭಾವನೆಗಳಿದ್ದರೆ ಮಾತ್ರ ನಮಗೆ ಭಗವಂತ ಬೆಲೆ ಕೊಡ್ತಾನೆ. ಜನರ ಬಗ್ಗೆ ಥಿಂಕ್ ಮಾಡಬೇಡಿ. ಲಕ್ಷ್ಮೀ ಶ್ರೀನಿವಾಸ್ ಬಗ್ಗೆ ಭಾಳ ಜನ ಕೆಟ್ಟ ಮಾತಾಡ್ತಾರೆ, ಅವ್ರ ರುಚಿ, ಬಾಯಿ ರುಚಿ ಮಾತಾಡ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಭಾಳ ತೊಂದರೆ ಕೊಡಬೇಕು ಅಂತ ಭಾಳ ಜನ ಸಂಕಲ್ಪ ಮಾಡ್ತಾರೆ, ಅದು ಅವ್ರ ಮನೋಧರ್ಮ. ಹಾಗಂದ್ಬಿಟ್ಟು ನಾನು ಅಳೋಕ್ಕಾಗಲ್ಲ, ನಾನು ಮಾಡಬೇಕಾದ್ರೆ ಕೆಲಸ ಬಿಡೋಕ್ಕಾಗಲ್ಲ. ನಾನು ಪುಣ್ಯ ಗಳಿಸ್ಬೇಕು. ಇವತ್ತೊಂದು ಏನಾದ್ರು ಒಂದು ಒಳ್ಳೇದು ಮಾಡಿ, 1000 ಜನ ಹೇಳಲಿ, ನಾವು ಒಳ್ಳೇದನ್ನು ಮಾಡಬೇಕು, ಒಳ್ಳೇದನ್ನು ಗಳಿಸಿ ಪುಣ್ಯ ಯಾವುದು ನನ್ನ ಜೊತೆ ಬರುತ್ತೋ ಅದಕ್ಕೆ ರೆಡಿ ಮಾಡ್ಕೋಬೇಕು ಪ್ರತಿನಿತ್ಯ. ಬರ್ದೋರ್ದಲ್ಲೇ ನ್ಯಾಯ ಪ್ರಶ್ನೆ ಮಾಡಲಿ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ಗೌರವ, ಪುಣ್ಯ ಹೆಂಗೆ ಸಂಪಾದಿಸಬೇಕು ಅನ್ನೋ ಸೀಕ್ರೆಟ್ ನಾನು ಹೇಳ್ಕೊಡ್ತೀನಿ. ದುಡ್ಡನ್ನು ಸಂಪಾದನೆ ಮಾಡಿ ಇಟ್ಬಿಟ್ಟಿದ್ದೀವಿ ಆಗಲೇ. 50 kg ಚಿನ್ನ, ಒಂದು 500 ಎಕರೆ ಜಮೀನು, ಒಂದು 20 ಬಿಲ್ಡಿಂಗು ಎಲ್ಲ ಇದೆ. ಆದರೆ ಅದು ಪುಣ್ಯ ಬರ್ತಿಲ್ಲ ನನಗೆ. ಇದೆಲ್ಲ ಸಂಪಾದನೆ ಮಾಡೋಕ್ಕೆ ಎಷ್ಟು ಊಟ ಬಿಟ್ಟಿದ್ದೀನೋ, ಎಷ್ಟು ನಿದ್ದೆ ಬಿಟ್ಟಿದ್ದೀನೋ, ಎಷ್ಟು ರಿಸ್ಕ್ ತೊಗೊಂಡಿನೋ, ಅದು ಹತ್ತರಷ್ಟು ನೀವು ಪುಣ್ಯದ ಕೆಲಸಕ್ಕೆ ನೀವು ಇನ್ವೆಸ್ಟ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಚಿರಲಕ್ಷ್ಮಿ. ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ನಮಗೆ ಗೌರವನೇ ಕೊಡಲ್ಲ. ನಮ್ಮ ಮನೆ ಮಕ್ಕಳೇ ನಮಗೆ ಗೌರವ ಕೊಡಲ್ಲ, ನಮ್ಮ ಹೆಂಡ್ತಿನೇ ನಮಗೆ ಗೌರವ ಕೊಡಲ್ಲ, ನಮ್ಮ ಗಂಡನೇ ಗೌರವ ಕೊಡಲ್ಲ, ನಮ್ಮ ಅಪ್ಪ ಅಮ್ಮನೇ ನಮಗೆ ಗೌರವ ಕೊಡಲ್ಲ. ಮತ್ತು ಗೌರವ ಎಲ್ಲಿ ಸಿಗುತ್ತೆ? ಅವನು ಯಾವನೋ 5 ವರ್ಷದಿಂದ ಹುಡುಗಿರು ಪ್ರೀತಿಸಿದಂತೆ. ಮೊನ್ನೆ ಅಲ್ಲಿ ನನಗೆ ಒಬ್ಬರು ಸಿಕ್ಬಿಟ್ಟು ಮಾತಾಡ್ತಿರು, ನನ್ನ ಮಗ 5 ವರ್ಷದಿಂದ ಪ್ರೀತಿ ಮಾಡಿದ್ದಾನೆ, ಮದುವೆ ಮಾಡ್ಕೋಬೇಕು ಅಂತ ಇದ್ದೀವಿ ಅಂತ ಅವ್ರ ತಾಯಿ ನನಗೆ ಕೇಳೋದು. ಒಳ್ಳೆ ಖುಷಿ, ನಿಮಗೂ ಖುಷಿ ಇದೆಯಲ್ಲ, ನಿಮ್ಮ ಮಗ ಲವ್ ಮಾಡಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ನಿಮಗೂ ಖುಷಿ ಇದೆಯಲ್ವಾ? ಭಾಳ ಸಂತೋಷ, ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ. ಏನಕ್ಕೆ ಅದು ಪ್ರಶ್ನೆ ಕೇಳ್ತಾ ಇದ್ದೀರಂದರೆ, ಅವಳು ಏನು ಹೇಳ್ತಾಳಂತೆ, ಮದುವೆ ಮಾಡ್ಕೊಳ್ಳೋ ಹುಡುಗಿ ಲವ್ ಮಾಡಿಬಿಟ್ಟಿದ್ಯಾ, ಆದರೆ ನಿಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಇರಬಾರ್ದು, ನಿಮ್ಮ ಅಪ್ಪ ಇಲ್ಲ ನೀನು ಬೇರೆ ಮನೆ ಮಾಡಿಕೊಂಡು ಬಂದರೆ ನಾನು ಮದುವೆ ಮಾಡ್ಕೋತೀನಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾನೆ. ಮಗ ಹೇಳ್ತಾನಂತೆ, ನಾನು ಮದುವೆ ಮಾಡಿಸಿ ಬೇರೆ ಮನೇಲಿ ಇರ್ತೀನಿ, ನಾನು ನನ್ನ ಹೆಂಡತಿ ನಿಮ್ಮ ಜೊತೆ ಇರಲ್ಲ ಅಂತ ಮಗ ಅಪ್ಪ ಅಮ್ಮನಿಗೆ ಹೇಳ್ತಾರಂತೆ. ಇದು ಮದುವೆ ಮಾಡಿಸ್ಬಿಟ್ಟು ಮಗನಿಂದ ಪಡೆಯುವಂಥ ಗೌರವ.
ನೋಡಿ, ಮಗನಿಗೆ ಮದುವೆ ಮಾಡಿಸ್ಬೇಕಂತೆ, ಆದರೆ ಮಗ ಸೊಸೆ ಜೊತೆಲಿ ಇರಲ್ಲಂತೆ. ನಮ್ಮ ಮಗ ಹಿಂಗಂತಾನೆ, ಏನು ಮಾಡೋದು, ಆ ಹುಡುಗಿ ಮದುವೆ ಮಾಡಿಸೋದೇ ಬೇಡವಾ ಅಂತ. ಅದು ನಿಮ್ಮ ಖುಷಿ. ನೀವು ಒಪ್ಪಿರೋ ಹುಡುಗಿನ ತಂದು ಮದುವೆ ಮಾಡಿದ್ರೆ ಮಗ ಒಪ್ಕೊಳ್ಳಲ್ಲ ಮದುವೆ ಮಾಡೋಕ್ಕೆ. ಯಾಕಂದ್ರೆ ನಾನು 5 ವರ್ಷ ಲವ್ ಮಾಡಿಬಿಟ್ಟು ನೀವೇ ತೋರಿಸೋ ಹುಡುಗಿ ಮದುವೆ ಮಾಡಿದ್ರೆ ನಿಮ್ಗೆ ಅವಮಾನ, ನಿಮಗೆ ಗೌರವ ಹೊಟ್ಟೋಗುತ್ತೆ. ಒಂದು ಇದು ಲವ್ ವಿಷಯದಲ್ಲಿ ಬಂದಂಥದ್ದು. ಮದುವೆ ಮುಂಚೆನೇ ಮಗ ಹೇಳ್ತಂತೆ, ನಾನು ನಿಮ್ಮ ಜೊತೆ ಇರಲ್ಲ, ನಾನು ನನ್ನ ಹೆಂಡತಿ ಬೇರೆ ಕಡೆ ಇರ್ತೀನಿ, ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತಾನಂತೆ. ಇದು ಮಗ ಕೊಡೋ ಗೌರವ ತಂದೆ ತಾಯಿಗೆ, ಕೇವಲ ಒಂದು ಹುಡುಗಿ ಆಸೆಗೋಸ್ಕರ. ಎರಡನೇದು, ಮದುವೆ ಆಗಿದೆ, ಮದುವೆ ಆದಮೇಲೆ ದೊಡ್ಡ ಗಲಾಟೆ, ನಿಮ್ಮ ಅಮ್ಮ ಸರಿ ಇಲ್ಲ, ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಅಣ್ಣ ಸರಿ ಇಲ್ಲ, ನಿಮ್ಮ ಅಕ್ಕ ತಾರಿ ಸರಿ ಇಲ್ಲ ಅಂತ ಹೆಂಡತಿ ಗಂಡಿಗೆ ದಿನಾ ಗೋಳು ತಲೆ. ಅಯ್ಯೋ, ನಾನು ಯಾಕಾದರೂ ಮದುವೆ ಮಾಡ್ಕೊಂಡು ಅನಿಸ್ಬಿಟ್ಟಿದೆ. ಸೊಸೆಯಿಂದ ಅತ್ತೆ ಮಾವ ಅಕ್ಕ ತಂಗಿರಿಗೆ ಗೌರವ ಇಲ್ಲ, ಸುಖ ಇಲ್ಲ. ಮದುವೆ ಆಗಿದೆ, ಮದುವೆ ಅನ್ನೋ ಸುಖ ನಡೆದೋಯ್ತು, ಅದು ಸುಖ, ಮದುವೆ ಸುಖ ಸಿಗ್ತಿಲ್ಲ. ಅವನೀಗ ಏನು ಮಾಡೋದು, ಅವನು ಬೇರೆ ಮನೆ ಮಾಡೋಕ್ಕಾಗ್ತಿಲ್ಲ, ಅಷ್ಟು ದುಡಿಮೆ ಇಲ್ಲ, ಬಾಡಿಗೆ ಕಟ್ಟೋಷ್ಟು ಶಕ್ತಿ ಇಲ್ಲ. ಈಗ ಅವನು ಇರೋದಲ್ಲೇ ಇರಬೇಕು. ಈಗ ಅವಳೇನು ಮಾಡಿದ್ರು, ಕೊಟ್ಬಿಟ್ಟು ಡೈವರ್ಸ್ ಕೋರ್ಟ್ಗೆ ಹಾಕ್ಬಿಟ್ಟು, ನಮ್ಮ ಅತ್ತೆ ಮಾವ ನಾದಿನಿ ಎಲ್ಲ ನಂಗೆ ತೊಂದರೆ ಕೊಡ್ತಾರೆ ವರದಕ್ಷಿಣೆ ಆಸೆಗೆ ಅಂತೇಳಿ ಕೇಸ್ ಹಾಕ್ಬಿಟ್ಟು ಗಂಡ ಎಲ್ಲರೂ ತೊಗೊಂಡೋಗಿ ಕೋರ್ಟ್ಗಲ್ಲಿ ಅಲ್ಲಿ ಗೌರವ ಕಳ್ಕೊಂಡ್ರಿ. ಈಗ ನೋಡಿ, ಗೌರವ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ 3 ಅಕ್ಷರ ಭಾಳ ಇಂಪಾರ್ಟೆಂಟು. ಈ ಥರ ನಾನು ಬಾಳಲ್ಲ ಬದುಕಲ್ಲ ಅಂಥೇಳಿ ದಿನಾ ಕುಡ್ಕೊಂಬಂದು ಗಲಾಟೆ ಮಾಡ್ತೇನೆ ಮಗ ಮನೆಯಲ್ಲಿ. ಅಪ್ಪ ಅಮ್ಮದಿರು ಗೌರವ ತೆಗೆದುಬಿಟ್ಟಿದ್ದಾನೆ ಆ ಕಡೆಗೆ. ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾನೆ ಕುಡಿದ್ಬಿಟ್ಟು. ಮನೆ ಒಳಗಾರು ಬಂದರು ಓಕೆ, ಬೀದಿಲಿ ನಿಂತ್ಕೊಂಡು ಸ್ವಂತ ಮಗ ಬೀದಿಲಿ ನಿಂತ್ಕೊಂಡು ಅಪ್ಪ ಅಮ್ಮನಿಗೆ ಬಾಯಿ ಬಂದಾಗ ಬೈತಾನೆ. ಅಪ್ಪ ಅಮ್ಮದಿರು ಗೌರವ ಎಲ್ಲೋಯ್ತು? ಮಗನಿಂದ ತಂದೆ ತಾಯಿಗೆ ಮರ್ಯಾದೆ ಹೋಯ್ತು. ಸೊಸೆ ಬಂದ ಮೇಲೆ ಗಂಡನ ಮರ್ಯಾದೆ ಹೋಯ್ತು, ಅತ್ತೆ ಮಾವದ್ರ ಮರ್ಯಾದೆ ಹೋಯ್ತು. ಮದುವೆ ಮುಂಚೆನೇ ಸೊಸೆ ಕಂಡೀಷನ್ನು, ನಾನು ಲವ್ ಮಾಡಿರೋದು ನಿನ್ನನ್ನು, ನಿಮ್ಮ ಅಪ್ಪ ಅಮ್ಮನಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಅಡುಗೆ ಮಾಡ್ಕೊಂಡಿರೋಷ್ಟು ಜೀತಾಳ ಅನ್ನಲ್ಲ, ನಿನ್ನ ಲವ್ ಮಾಡಿದ್ದೀನಿ, ನಿನ್ನ ಸೇವೆ ಮಾಡ್ತೀನಿ, ಬೇರೆ ಮನೆ ಮಾಡು. ಮದುವೆ ಮುಂಚೆನೇ ಲವ್ವಿಂದ ಅಪ್ಪ ಅಮ್ಮದಿರಿಗೆ ಆ ಲವ್ ಮಾಡಿಬಿಟ್ಟ. ಆ ಲವ್ ಅನ್ನೋದು ಅವ್ನು ಬಿಡ್ತಿಲ್ಲ, ತಂದೆ ತಾಯಿ ಬಿಡೋಕ್ಕೆ ರೆಡಿ ಇದ್ದಾನೆ, ಬೇರೆ ಮನೆ ಮಾಡೋಕ್ಕೆ ರೆಡಿ ಇದ್ದಾನೆ ಆ ಹುಡುಗಿಯಿಂದ. ಆದರೆ ಹೆತ್ತು ಸಾಕಿ ಸಲಹಿದ ಮಗನ್ನ ಅವ್ರು ಬಿಟ್ಕೊಡೋಕೆ ರೆಡಿ ಇಲ್ಲ, ಅವ್ನು ಬಿಟ್ಕೊಡೋಕೆ ರೆಡಿ ಇದ್ದಾನೆ. ಅಪ್ಪ ಅಮ್ಮ ಬೇಡ, ನಾನು ಬೇರೆ ಮನೇಲಿ ಇರ್ತೀನಿ ಅಂತೇಳಿ. ಇದನ್ನು ಯಾತಕ್ಕೆ ಹೇಳ್ತೀನಿ ಅಂದರೆ, ನೋಡಿ ಎಲ್ಲ ಇದೆ, ಅಪ್ಪ ಅಮ್ಮ ಬೇಡ ಅಂತಾನೆ ಮಗ, ಎಲ್ಲ ಇದೆ, ನನಗೆ ಈ ಮನೆ ಸೊಸೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಕೋರ್ಟ್ ಕೇಸ್ ಹಾಕಿದ್ದಾಳೆ. ಎಲ್ಲ ಇದೆ, ಐಶ್ವರ್ಯ, ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಇದೆ. ಆದರೆ ರಾತ್ರಿನೇ ಹುಡುಗಿ ಯಾವನ ಜೊತೆ ಓಡೋಗಿ ಮದುವೆ ಮಾಡ್ಕೊಂಬಿಟ್ಟಿದ್ದಾಳೆ. ಅಷ್ಟೆಲ್ಲ ಐಶ್ವರ್ಯ ಇರೋರಿಗೆ ಮನೆ ಮಗಳು ಅಪ್ಪ ಅಮ್ಮನಿಗೇನು ಹೇಳ್ದೇನೆ, ಏನೂ ವಿಷಯ ತಿಳಿಸ್ದೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮಧ್ಯರಾತ್ರಿ ಬಾಗಿಲು ಓಪನ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾಳೆ. ಬೆಳಗ್ಗೆ ಎದ್ರೆ ಮನೆ ಬಾಗಿಲು ಓಪನ್ ಆಗಿದೆ, ಮನೇಲಿ ಮಗಳಿಲ್ಲ, ಹುಡುಕ್ತಾರೆ ಎಲ್ಲಿದ್ರು ಇಲ್ಲ. 2 ದಿನ ಆದಮೇಲೆ ಹೇಳ್ತಾಳೆ, ನಾನು ಮದುವೆ ಆಗಿದ್ದೀನಿ, ನಾನು ಪ್ರೀತಿಸಿ ಹುಡುಗನ ಜೊತೆ, ನನ್ನನ್ನು ಮರೆತು ಬಿಡಿ ಅಂತೇಳಿ SMS ಮಾಡಿದ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಂತೆ, ನನ್ನನ್ನು ಮರೆತು ಬಿಡಿ. ನೋಡಿ ಎಂಥ ವರ್ಡ್ ಇದೆ ನೋಡಿ, ನಾನು ಇಷ್ಟಪಟ್ಟೋ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ, ನಾನು ಹುಡುಕ್ಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ಮರೆತು ಬಿಡಿ, ಇಷ್ಟೇ SMS ಹೇಳಿರೋದು. ಅದು ನಾನೇ ನೋಡಿದೆ, ನಂಗೆ ತೋರಿಸು ಈ ಥರ ಆಗಿದೆ, ನನಗೆ ಮಗಳು ಬೇಕು ವಾಪಸ್ ಬರ್ಬೇಕಾದ್ರೆ ಏನು ಮಂತ್ರತಂತ್ರ ಮಾಡಬೇಕು ಅಂತಂದು. ನಾನು ಮರ್ತುಬಿಡಿ ಅಂದವಳನ್ನ ಇವ್ರಿಗೆ ಯಾಕೆ ಮಂತ್ರತಂತ್ರ ಹೇಳಬೇಕು? ಅಕಸ್ಮಾತ್ ಮಂತ್ರತಂತ್ರ ಕಲಿಸಿದ್ರು ಕೂಡ ಅವಳು ಇವ್ರ ಜೊತೆ ಇರ್ತಾಳಂತ ಏನು ಗ್ಯಾರಂಟಿ? ಈಗಾಗಲೇ ಮದುವೆ ಆಗೋಗಿದೆ, ಇಬ್ಬರು ಮದುವೆ ಮಾಡಿಕೊಂಡು ದೇಹ ಸುಖ ಹಂಚ್ಕೊಂಡಿದ್ದಾರೆ. ಅದು ನಾವು ಅದನ್ನು ಬೇರ್ಪಡಿಸೋದು ತಪ್ಪಾಗತ್ತದು, ಋಣಾನುಬಂಧ. ಈಗ ಮಗಳು ಓಡೋಟೋದ್ಲಂತೆ, ಮಗಳು ಯಾರ ಜೊತೆಲೂ ಮದುವೆ ಆದ್ಲಂತೆ ಅಂತ ಹೇಳಿ ಪ್ರಚಾರ ಆಗ್ಬಿಟ್ಟಿದೆ. ಅವಳೇನು ಮಾಡಿದ್ದಾಳೆ, ಮನೆ ಬಿಟ್ಟು ಓಡೋದವಳು ಮದುವೆ ಮಾಡ್ಕೊಂಬಿಟ್ಟು ಅವಳ ಫ್ರೆಂಡ್ಸ್ಗೂ ಮೆಸೇಜ್ ಮಾಡಿಬಿಟ್ಟಿದ್ದಾಳೆ, ಈ ಥರ ನಾನು ಮದುವೆ ಆಗಿದ್ದೀನಿ ಅಂಥೇಳಿ. ಆಮೇಲೆ ಅವ್ರಿಗೆ ಕ್ಲೋಸ್ ರಿಲೇಟಿವ್ ಒಬ್ಬರು, ನಾಳೆ ನಮ್ಮ ಅಪ್ಪ ಅಮ್ಮನಿಗೆ ಯೋಚನೆ ಮಾಡಬೇಡಿ ಅಂಥೇಳಿ, ನಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕ್ಬಾರ್ದು ಅಂಥೇಳಿ, ನಮ್ಮ ಅಪ್ಪ ಅಮ್ಮ ನಾನು ಹುಡುಕೋದು ಬೇಡ, ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡಬೇಡಿ, ನಾನು ಈಗಾಗಲೇ ಮದುವೆ ಆಗಿದ್ದೀನಿ ಅಂತೇಳಿ ಅವ್ರ ಸಂಬಂಧಿಕರಿಗೆ ಕ್ಲೋಸ್ ಆಗಿರೋರಿಗೆ ಮೆಸೇಜ್ ಮಾಡಿಬಿಟ್ಟಿದ್ದಾಳೆ. ಅವರ ಇಡೀ ಊರಿಗೆ ಹೇಳ್ಬಿಟ್ಟಿದ್ದಾರೆ, ಇಂಥವ್ರ ಮಗಳು ಯಾವನ ಜೊತೆ ಹೋಗಿ ಮದುವೆ ಆಗಿಬಿಟ್ಟಿದ್ದಾಳಂತೆ, ಈ ಥರ ಮೆಸೇಜ್ ಹಾಕಿರೋದು ಊರವ್ರಿಗೆಲ್ಲ ತೋರಿಸಿದೆ. ಈಗ ಅವರು ಯಾವ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಎಲ್ಲೂ ಮಾಡೋಕ್ಕಾಗಲ್ಲ, ಕೋಟಿಗಟ್ಟಲೆ ಆಸ್ತಿ ಇದೆ, ಆದರೆ ಆಸ್ತಿಗೆ ಕಪ್ಪು ಮಸಿ ಬಳಿದ್ಬಿಟ್ಲು ಮಗಳು, ಕದ್ದೋಡೋಗಿ ಮದುವೆ ಮಾಡ್ಕೊಂಡಿದ್ದಾಳೆ. ಇಲ್ಲಿಗೇನು ಕೊರತೆ ಇದೆ? ಎಷ್ಟು ಆಸ್ತಿ ಇದ್ರೇನು ಮರ್ಯಾದೆನೇ ಹೊರಟೋಯ್ತಲ್ಲ ಮಗಳಿಂದ. ಎಷ್ಟು ಆಸ್ತಿ ಇದ್ರೂ ಮಗ ಲವ್ ಮಾಡಿಬಿಟ್ಟ,
ಅಪ್ಪ ಅಮ್ಮನ ಜೊತೆ ಬದುಕಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಮಗನ ಇದ್ರೇನು, ಎಷ್ಟು ಕೋಟಿ ಆಸ್ತಿ ಇದ್ರೇನು? ಒಪ್ಪಿ ಎಲ್ಲರೂ ಗುರು ಹಿರಿಯರ ಸರಿದಾದ್ರೆ ಮದುವೆ ಮಾಡಿಸಿ ಕೊನೆಗೆ ಈಗ ಅವಳು ಡೈವರ್ಸ್ ಕೇಸ್ ಹಾಕಿದ್ದಾಳೆ. ನನಗೆ ಅತ್ತೆ ಮಾವ ಜೊತೆ ಅಕ್ಕ ತಂಗಿರೆಲ್ಲ ತೊಂದರೆ ಕೊಡ್ತಾರೆ, ನನ್ನ ಗಂಡನ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರಲ್ಲ ನನಗೆ ಅಂಥೇಳಿ ಈಗ ಅವಳು ಕೋರ್ಟ್ಗೆ ಎಲ್ಲರೂ ಹೋಲ್ಸಲಾಗಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರೆಸಿದ್ದಾಳೆ. ಈಗ ಎಲ್ಲ ಇದೆ, ಕೆಲಸ, ಹಣ, ಆಸ್ತಿ ಎಲ್ಲ ಇದೆ, ಆದರೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ. ಇದೇ ನೋಡಿ ಬಂದಿರೋ ಪ್ರಾಬ್ಲಮ್. ಹಾಗಾದ್ರೆ ಇದು ಏನು ದೋಷ ಇದೆ? ಯಾತಕ್ಕೆ ಈ ಥರ ಆಗ್ತಿದೆ? ಇದು ರಾಹು ಮತ್ತು ಸೂರ್ಯ ದೇಹಾಭಿಮಾನ, ದೇಹಕ್ಕೆ ಕಾರಕತ್ವ ಕೊಡೋನು ಯಾರು? ಸೂರ್ಯಗ್ರಹ. ಆತ್ಮ, ದೇಹ ಮತ್ತು ಆತ್ಮಕ್ಕೆ ಒಡೆಯ ಬಾಸು ಸೂರ್ಯಗ್ರಹ. ರಾಹು ಈ ಥರ ಅವ್ರ ಜಾತಿಗಳು ತೊಂದರೆ ಕೊಡ್ತಾ ಇದ್ದಾನೆ. ಅದರಿಂದ ರಾಹುವಿಂದ ಈ ಥರದ ದೋಷಗಳು ಬರ್ತಾಯಿದೆ. ಗೌರವಕ್ಕೆ ಧಕ್ಕೆ, ಸಂದೇಹ, ಅನುಮಾನ, ಈ ಥರದ ಕೆಟ್ಟ ಕೆಟ್ಟ ಪ್ರಚಾರಗಳು ಇದೆಲ್ಲ ರಾಹು ಗ್ರಹದಿಂದ ಬರುತ್ತೆ. ಅದರಿಂದ ಸೂರ್ಯ ಮತ್ತು ರಾಹು ಗ್ರಹಕ್ಕೆ ನಮ್ಮ ಜಾತಿ ದೋಷದಿಂದ ನಮ್ಮ ಕೋಟಿಗಟ್ಟಲೆ ಆಸ್ತಿ ಇದೆ, ಮರ್ಯಾದೆ ಕಳ್ಕೊತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇಷ್ಟೇ, ನಾವು ಹೆಂಗೆ ಮರ್ಯಾದೆ ಕಳ್ಕೊತಾ ಇದ್ದೀವಿ, ಯಾವುದರಿಂದ ಮರ್ಯಾದೆ ಕಳ್ಕೊತಾ ಇದ್ದೀವಿ ಅಂತ. ಒಬ್ಬ ಕಳ್ತನ ಮಾಡಿ ಸಿಕ್ಕಾಕೊಂಡು ಅಪ್ಪ ಅಮ್ಮನೆಲ್ಲ ಮರ್ಯಾದೆ ಹೊಟ್ಟೆಯಿತು, ಮಕ್ಕಳಿಂದ, ಗಂಡಿಂದ, ಹೆಂಡತಿಯಿಂದ, ಹೀಗೆ ನಮ್ಮ ಗೌರವ ಎಲ್ಲ ಕಳ್ಕೊಂಡು ಎಷ್ಟೇ ಕೋಟಿ ಆಸ್ತಿ ಇದ್ದು ಕೂಡ ಇವತ್ತು ನಾವು ಜೀವಂತವಾಗಿ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಿಲ್ಲ. ಒಂಥರ ನರಳಿ, ಅವಮಾನ, ಕಷ್ಟ, ಮುಖ ಹೆಂಗೆ ತೋರಿಸೋದು, ಹೀಗೆ ಹಲವಾರು ರೀತಿ ನಾವು ತುಂಬ ನೊಂದ್ಕೊಂಡು, ಮಗಳು ಓಡೋದ್ಲಂತ ಕಾಯಿಲೆ, ಸೊಸೆರ ಮೇಲೆ ಕೇಸ್ ಹಾಕ್ಬಿಟ್ಲಂತೆ BP ಶುಗರ್ ಶುರುವಾಯಿತು. ನನ್ನ ಮಗ ನನ್ನ ಜೊತೆ ಇರಲ್ವಂತೆ, ಹೆಂಡತಿ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾನೆ, ನಾನು ಬಿಟ್ಬಿಟ್ಟು ಹೋಗ್ತಾನೆ ಅಂತ ತಾಯಿ ಕೊರಗಿ ಅವಳಿಗೂ ಡಯಾಬಿಟಿಸ್ ಶುರುವಾಯಿತು. ಚಿಂತೆ. ಈ ಗೌರವ ಅನ್ನೋದು ನಮಗೆ ಎಷ್ಟು ಅಡ್ಡಿ ಮಾಡ್ತಿದೆ ಅನ್ನೋದಕ್ಕೆ. ಅದಕ್ಕೆ ನಾವು ಆಸ್ತಿ ಸಂಪಾದನೆ ಮಾಡೋಕ್ಕೆ ಬದಲು ಇರೋ ಆಸ್ತಿಗೆ ಧಕ್ಕೆ ಬರಬಾರ್ದು, ಆಸ್ತಿಗೂ ಅಗೌರವ ಆಗಬಾರ್ದು, ನಮ್ಮ ದೇಹ ಆತ್ಮಕ್ಕೂ ಅಗೌರವ ಆಗಬಾರ್ದು ಅನ್ನೋದಾಗಿರೆ ಗೌರವ ಮತ್ತು ನಮ್ಮ ಗೌರವ ಸಮೃದ್ಧಿ ಆಗಬೇಕು. ಅಂದರೆ ನಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತಂದರೆ ಏನು ಮಾಡಬೇಕು? ನಾವೊಂದು ನಿಂಬೆಹಣ್ಣು, ರಾಹುಗ್ರಹ ಮತ್ತು ಗೋಧಿ, 1 kg ಗೋಧಿ, ಒಂದು 5-6 ನಿಂಬೆಹಣ್ಣು ತೊಗೊಳ್ಳಿ, ಎರಡನ್ನೂ ತಟ್ಟೆ ಅಥವಾ ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ಳಿ. 1 kg ಗೋಧಿ ತೊಗೊಳ್ಳಿ, ಒಂದು 5-6 ನಿಂಬೆಹಣ್ಣು ತೊಗೊಳ್ಳಿ, ಎರಡನ್ನೂ ಕೈಲಿಟ್ಕೊಂಡು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಓಂ ಹ್ರೀಂ ಭಗವತೆ ಸ್ವಾಹ, 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 ಹ್ರೀಂ HREEM ಹ್ರೀಂ ಅಂತ. ಇದನ್ನು ಮಾಡಿದ್ರೆ ಮಕ್ಕಳಿಂದ, ಗಂಡಿಂದ, ಸೊಸೆಯಿಂದ, ಬೇರೆಯವರಿಂದ, ಅಕ್ಕಪಕ್ಕದ ಮನೆಯವರಿಂದ, ಯಾರಿಂದೇ ಆದರೂ ಕೂಡ ನಮ್ಮ ಆಸ್ತಿಗೆ ಧಕ್ಕೆ ಬರೋದಿಲ್ಲ, ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಹಣಕ್ಕಿಂತ, ರೂಪಕ್ಕಿಂತ, ವಿದ್ಯೆಗಿಂತ ಗೌರವ ಇಂಪಾರ್ಟೆಂಟು ಕಲಿಯುವುದಿಲ್ಲ. ಆ ಗೌರವವನ್ನು ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ. ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು, ಗೌರವ ಸಂಪಾದನೆ ಮಾಡೋಕ್ಕಾಗಲ್ಲ. ಅದರಿಂದ ಗೌರವ ಕಳ್ಕೋಬಾರ್ದು, ನಮ್ಮ ಮರ್ಯಾದೆ ನಾವು ಕಳ್ಕೋಬಾರ್ದು, ನಮ್ಮ ಘನತೆಗೆ ಧಕ್ಕೆ ಬರಬಾರ್ದು. ಅಂದರೆ ಓಂ ಹ್ರೀಂ ಭಗವತೆ ಸ್ವಾಹ ಇದು ಮಂತ್ರ ಹೇಳಿ ಇದನ್ನು ತೊಗೊಂಡು ಜಪ ಮಾಡಿದ್ದು ರಾಹು ಏನು ಕೈ ಲಿಂಬೆಹಣ್ಣಿತ್ತೋ ಅದನ್ನು ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಕೊಡಬೇಕು. ರಾಹುಗೆ ಚಂಡಿಕಾದೇವಿ ಬಾಸ್, ಅದರಿಂದ ಯಾವುದಾದ್ರು ಕಾಳಿ, ದುರ್ಗಿ ಈ ಥರ ದೇವಿಗೆ ಆ ಗೋಧಿ ತೊಗೊಂಡು ಹೋಗ್ಬಿಟ್ಟು ಯಾವುದಾದ್ರು ಈ ರಾಮ, ಕೃಷ್ಣ, ನರಸಿಂಹಸ್ವಾಮಿ ಈ ಥರ ದೇವಸ್ಥಾನದ ಅರ್ಚಕರಿಗೆ ದಾನ ಮಾಡಬೇಕು. ಗೋಧಿ ದಾನ, ನಾಮ ಹಾಕೋ ದೇವರನ್ನ ಪೂಜೆ ಮಾಡ್ತಾರಲ್ಲ ಆ ದೇವಸ್ಥಾನದ ಅರ್ಚಕರಿಗೆ ಇದನ್ನು ನೀವು ದಾನ ಮಾಡಬೇಕು. ಆಗ ಮಗನಿಂದ ಯಾವುದರಿಂದಲೂ ಕೂಡ ನಿಮಗೆ ಗೌರವಕ್ಕೆ ಧಕ್ಕೆ ಬರೋದಿಲ್ಲ. ಎಷ್ಟು ಕೋಟಿ ಇದ್ರೇನು, ಎಷ್ಟು ರೂಪಾಯಿ ಇದ್ರೂ, ಎಷ್ಟು ಉದ್ದ ಓದಿದ್ರೇನು ಗೌರವನೇ ಇಲ್ಲ ಅಂದರೆ. ಅದರಿಂದ ನಾವು ಸಾಯಕ್ಕೆ ಮುಂಚೆ ಗೌರವಾನ್ವಿತವಾಗಿ ಸಾಯಬೇಕು, ನಮ್ಮಿಂದ ಒಳ್ಳೆ ಕೆಲಸ ಆಗಬೇಕು. ಅದರಿಂದ ಮಕ್ಕಳು, ಗಂಡ, ಆಸ್ತಿ ಯಾವುದು ನಮ್ಮ ಜೊತೆ ಬರೋಲ್ಲ, ಇದ್ದವರು ಬರೋಲ್ಲ, ಇಟ್ಟಿದ್ದು ಬರೋಲ್ಲ, ಯಾವುದು ನಮ್ಮ ಜೊತೆ ಬರೋಲ್ಲ. ಸತ್ ನಂತರ ಬರೋದೇ ಗೌರವ, ಒಳ್ಳೆ ನಡತೆ. ಅದಕ್ಕೆ ಇದು ಮಂತ್ರತಂತ್ರ. ಇದೊಂದು ಭಾಗವತದಲ್ಲಿ ಒಂದು ಕಡೆ ಬರುತ್ತೆ ಈ ಒಂದು ಮಂತ್ರ. ಅದರಿಂದ ಓಂ ಹ್ರೀಂ ಭಗವತೇ ಸ್ವಾಹ ಅಂತೇಳಿ ಜಪ ಮಾಡಬೇಕು. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 18ನೇ ತಾರೀಕು ದಾವಣಗೆರೆಯಲ್ಲಿ ಮಹಾಮೃತ್ಯುಂಜಯ ಮತ್ತು ಭೂವರಹ ಸ್ವಾಮಿ ಹೋಮವನ್ನು ಮಾಡ್ತಾಯಿದ್ದೀವಿ.
ಯಾತಕ್ಕೆ ಅಂತಂದರೆ ಕೆಲವರಿಗೆ ಸೈಟ್ ಇದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಸೈಟ್ ಇದೆ, ಮನೆ ಕಟ್ತಾ ಇದ್ರೆ ಅರ್ಧಕ್ಕೆ ನಿಂತೋಗಿದೆ. ಮನೆ ಮೇಲೆ ಸೈಟ್ ಮೇಲೆ 108 ಕೋರ್ಟ್ ಕೇಸ್ಗಳಿವೆ. ಕೆಲವು ಹೊಲ, ಗದ್ದೆ, ತೋಟ, ಫಾರ್ಮ್ ಹೌಸು, ಹೋಮ್ ಸ್ಟೇ, ಇಲ್ಲಿ ಭಾಳಷ್ಟು ತೊಂದರೆಗಳಿವೆ. ಕೋರ್ಟ್ ಕೇಸಿವೆ, ಸರಿಯಾಗಿ ಬೆಳೆ ಬೆಳೆಯೋಕ್ಕಾಗ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ, ಗೋಡನ್ನು, ಅಂಗಡಿ ಮಳಿಗೆಗಳು, ಕಮರ್ಷಿಯಲ್ ಬಿಲ್ಡಿಂಗ್ಸು, ಚೌಟ್ರಿ, ಹೀಗೆ ಕಟ್ಟಡದ ವಿಷಯದಲ್ಲಿ ಭಾಳಷ್ಟು ದೋಷಗಳಿದೆ. ಕೋರ್ಟ್ ಕೇಸ್ ಅಲ್ಲದೆ ಕೆಲವು ಮಾಟಮಂತ್ರ ತಂತ್ರ ಮಾಡಿ ಇನ್ನೂ ಅದನ್ನು ತಡೆದುಬಿಟ್ಟಿರ್ತಾರೆ. ಹೀಗಾಗಿ ಈ ಥರ ದೋಷಗಳಿಂದ ನರಳುತ್ತಿದ್ರೆ ಮನೆ ಬಾಡಿಗೆಗೆ ಬಂದಿಲ್ಲ, ಅಂಗಡಿಗೆ ಬಾಡಿಗೆಗೆ ಬಂದಿಲ್ಲ, ಗೋಡನ್ ಖಾಲಿ ಇದೆ 2 ವರ್ಷದಿಂದ ಬಾಡಿಗೆಗೆ ಬಂದಿಲ್ಲ, ಅದೊಂದು ಕೊರತೆ. ಲೀಸ್ ಇಲ್ಲ, ನಮಗೆ ಸ್ವಂತ ಮನೆ ಇಲ್ಲ, 30 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀವಿ, 30 ವರ್ಷದಿಂದ ಲೀಸ್ ಮನೆಯಲ್ಲೇ ಇದ್ದೀವಿ, ಸ್ವಂತ ಮನೆ ಆಗಬೇಕು. ಈ ಥರ ಒಂದು ಭಾಳಷ್ಟು ಆಸೆಗಳಿರ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಜಾತಕದಲ್ಲಿ ಮಂಗಳ ಮತ್ತು ರಾಹು ದೋಷದ್ದು. ಮಂಗಳ ಅದೇ ಭೂಮಿ ಪುತ್ರ, ಅದೇ ಭೂಮಿಗೆ ಸಂಬಂಧಪಟ್ಟಂಥ ಗ್ರಹ ಅಂದರೆ ಮಂಗಳ. ಈ ಥರ ಕೋರ್ಟ್ ಕೇಸು, ಮಾಟ ಮಂತ್ರ ತಂತ್ರಬಾಧೆಗಳು, ಮನೆ ಬಾಡಿಗೆಗೆ ಬರ್ತಿಲ್ಲ, ಮತ್ತು ಹಲವಾರು ತೊಂದರೆಗಳಿಂದ ನಾವು ನರಳ್ತಿರ್ತೀವಿ. ಇದ್ರ ಜೊತೆಗೆ ಮನೆ ತೊಗೊಂಡ್ಮೇಲೆ ರೋಗ ಬಂತು, ಲಕ್ವ ಬಂತು, ಕ್ಯಾನ್ಸರ್ ಬಂತು, ಪಿಟ್ಸ್ ಬಂತು, ಆಕ್ಸಿಡೆಂಟ್ ಆಯಿತು, ಒಬ್ಬರು ಸತ್ತೇ ಹೋದರು, ಜಮೀನು ತೊಗೊಂಡ್ಮೇಲೆ, ಮನೆ ತೊಗೊಂಡ್ಮೇಲೆ, ಮನೆ ಕಟ್ಟಿಸ್ಮೇಲೆ ಭಾಳಷ್ಟು ರೋಗ ಬಾಧೆಗಳು, ಆಕ್ಸಿಡೆಂಟ್ಸು, ಸಾಲ ಬಾಧೆಗಳು ಆಗ್ತಾಯಿದೆ. ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮಂಗಳ ಮತ್ತು ರಾಹುಗ್ರಹಕ್ಕೆ ಶಾಂತಿಗೋಸ್ಕರ ನಾವು, ಮತ್ತು ಅಪಮೃತ್ಯು ದೋಷ, ಶನಿಗ್ರಹ, ದೀರ್ಘಕಾಯಿಲೆ, ದೀರ್ಘವಾದಂಥ ರೋಗ ಬಾಧೆಗಳನ್ನು ನರಳ್ತಾ ಇದ್ದರೆ ಅದೆಲ್ಲದಕ್ಕೂ ಕೂಡ ನಾವು 18ನೇ ತಾರೀಕು ದಾವಣಗೆರೆಯಲ್ಲಿ ಮಹಾಮೃತ್ಯುಂಜಯ ಮತ್ತು ಭೂಹರ ಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ. ಇದು ಬರಬೇಕಂದ್ರೆ ನೀವು ಜಮೀನಿರೋರು, ಸೈಟು ಮನೆ ಕಟ್ಟಬೇಕಂದ್ರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಮಧ್ಯಭಾಗದ್ದು ಮಣ್ಣು ತೊಗೊಂಬನ್ನಿ. ಕಟ್ಟಡ ಅರ್ಧ ನಿಂತೋಗಿದೆ, 2 ಇಟ್ಕೆ ತೊಗೊಂಬನ್ನಿ. ಸೈಟ್ ಇದೆ, ಮನೆ ಕಟ್ಟಬೇಕು ಅನ್ನೋ 2 ಇಟ್ಕೆ ತೊಗೊಂಬಂದರೆ 8 ಗಂಟೆಗೆ ನೀವು ಅವತ್ತು ಬಂದರೆ ನಾವು ನಿಮಗೆ ಎಲ್ಲ ಡೀಟೇಲ್ ಮಂತ್ರ ಹೇಳ್ಕೊಡ್ತೀನಿ, ತಂತ್ರ ಹೇಳ್ಕೊಡ್ತೀನಿ. ಭಾಳ ವಿಶೇಷವಾದಂಥ ಮಂತ್ರ ತಂತ್ರ ಮೂಲಕ ನಿಮಗೆ ಅದನ್ನು ದೋಷ ತೆಗೆದುಹಾಕಿ ನಿಮಗೆ ಇಷ್ಟವಾದಂಥ ಭೂಮಿ ಅಥವಾ ಮನೆ ಸಿಗಬೇಕು ಅನ್ನೋದಕ್ಕೆ ನನ್ನ ಕಡೆಯಿಂದ ಅದೊಂದು ಸಹಾಯ ಮಾಡ್ತೀನಿ. ಇದು ನಡೆಯುವಂಥ ಸ್ಥಳ ಎಲ್ಲಪ್ಪ ಅಂತಂದರೆ ನಿಟ್ಟುವಳ್ಳಿ ಅಂತ ದಾವಣಗೆರೆಯಲ್ಲಿ ಹದಡಿ ರಸ್ತೆ ಅಂತಿದೆ. ಆ ಹದಡಿ ರಸ್ತೆಯಲ್ಲಿ ITI ಕಾಲೇಜ್ ಒಂದು ದೊಡ್ಡ ಗ್ರೌಂಡ್ ಇದೆ, ಮೈದಾನ. ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಅಲ್ಲಿ ಆ ದೇವಿ ಸನ್ನಿಧಾನದಲ್ಲಿ ಬೆಳಗ್ಗೆ 8 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2:30 ಮುಗಿದೋಗುತ್ತೆ. ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ. ಇದು ಉಚಿತ, ಎಲ್ರಿಗೂ ಫ್ರೀಯಾಗಿ ಮಾಡ್ತಿರೋದು, ಇದರಲ್ಲಿ ಯಾವುದೇ ರೀತಿ ಇಲ್ಲ. ಈ ಕಾರ್ಯಕ್ರಮ ನಡೆಯೋ ಅಡ್ರೆಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಬರ್ಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಎಲ್ಲ ಇನ್ಫಾರ್ಮೇಷನ್ನು. ಅಪಾಯಿಂಟ್ಮೆಂಟ್ ಬೇಕಿದ್ರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ನಮಸ್ಕಾರ. ಸಾಯಿರಾಮ್.